So, hello everyone, welcome to all my YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ, ಕರೆಕ್ಟಲ್ಲ? ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಒಂದು ಹೊಸ ಕಾನ್ಸೆಪ್ಟ್ನ ಅಂದರೆ ಹೊಸ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ, ಹೊಸ ಪ್ಲೇಲಿಸ್ಟ್. ಏನಂತಂದರೆ KA 2025ಅಲ್ಲಿ ಕೇಳಿರುವಂಥ ಎಲ್ಲ ಎಕ್ಸಾಮಲ್ಲಿ KAಯಲ್ಲಿ 2025ಅಲ್ಲಿ ನಡೆದಿರುವಂಥ KA ಎಕ್ಸಾಮ್ದು ಎಷ್ಟು ಕ್ವಶನ್ ಪೇಪರ್ಸ್ ಅದಾವಲ್ಲ ಅವರಲ್ಲಿ ಅದರಲ್ಲಿ ಮೆಂಟಲ್ಬಿಲಿಟಿಯಲ್ಲಿ ಏನೇನು ಕ್ವಶನ್ಸ್ ಇದಾವಲ್ಲ ಅದರದ್ದು ನಾನು ಸೀರೀಸ್ನ ಮಾಡ್ತಿದ್ದೀನಿ. ಯಾಕಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗ ನಾಳೆ KA 2026 ಫೆಬ್ರವರಿಯಲ್ಲಿ ಏನೈತಿ ಎಕ್ಸಾಮ್ ಅದಾವೆ, SD ಎಕ್ಸಾಮ್, ಕರೆಕ್ಟಲ್ಲ? SD ಎಕ್ಸಾಮು HK ಆ್ಯಂಡ್ ನಾನ್ HK ಅಂತ. ಅದ್ರ ಸಲುವಾಗಿ ಏನಂತಾನೆ ಇಲ್ಲಿ KAಯಲ್ಲಿ ಎಷ್ಟು ಪ್ರೀವಿಯಸ್ ಇಯರ್ಸ್ 2025ಅಲ್ಲಿ ನಡೆದುವಂಥ ಎಲ್ಲ ಎಕ್ಸಾಮ್ದು ಇಲ್ಲಿ ಕ್ವಶನ್ ಪೇಪರ್ನ ನಾವು ಡಿಸ್ಕಸ್ ಮಾಡೋಣ ಅಂತ. ಅದರಲ್ಲಿ ಮೆಂಟಲ್ಬಿಲಿಟಿನ ಡಿಸ್ಕಸ್ ಮಾಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುವಂಥ ಆ್ಯಂಡ್ ರಿಪೀಟೆಡ್ ಆಗಿ ಎಕ್ಸಾಮಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು. ಅರ್ಥ ಆಯ್ತಲ್ಲ? ಸೊ ಅದರಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ಫಸ್ಟ್ Day 1 ಲೆಕ್ಚರ್, ಇದು Day 1 ಸ್ಯಾಂಪಲ್ ಪೇಪರ್ ಫಸ್ಟ್ ಕ್ಲಾಸ್. ಅಲ್ಲಿ ಏನೇನು ಕ್ವಶನ್ಸ್ ಇದೆ ನೋಡೋಣ ಇಲ್ಲಿ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ, ಎ ಫ್ಯಾಮಿಲಿ ಕನ್ಸಿಸ್ಟ್ ಆಫ್ ದಿ ಮದರ್, ಫಾದರ್, 4 sons, 3 daughters, 4 wives of 4 sons and 3 husbands of 3 daughters. ದೆನ್ ಟೋಟಲಿ ಹೌ ಮನಿ ಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ದ ಫ್ಯಾಮಿಲಿ. ಅಂದರೆ ಒಂದು ಕುಟುಂಬದಲ್ಲಿ ತಾಯಿ, ತಂದೆ, 4 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು ಪತ್ನಿಯರು ಮತ್ತು 3 ಹೆಣ್ಣು ಮಕ್ಕಳು, 3 ಗಂಡಂದಿರು ಇರ್ತಾರಂತ. ಅವಾಗ ಆ ಕುಟುಂಬದಲ್ಲಿ ಒಟ್ಟು ಎಷ್ಟು ಪುರುಷರಿದ್ದಾರೆ ಅಂತ ಕಂಡುಹಿಡಬೇಕು. ಇದೇನಂದರೆ ಬ್ಲಡ್ ರಿಲೇಷನ್ ಚಾಪ್ಟರ್ ಆಗಿರುವಂಥದ್ದು. ಸೊ ಬ್ಲಡ್ ರಿಲೇಷನ್ ಚಾಪ್ಟ್ರಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಿರಲಿ. ನಾನು ಬ್ಲಡ್ ರಿಲೇಷನ್ ಚಾಪ್ಟರ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ ಅಂತ. ಸೊ ನಮಗೆ ಇಲ್ಲಿ ಟೋಟಲ್ ಮೇಲು ಮತ್ತು ಫೀಮೇಲ್ದು ಬರ್ಕೊಂಬಿಟ್ಟಿರಲಿ. ಸೊ ಮೇಲ್ ಇದು ಫೀಮೇಲ್ ಒಂದು ಕಡೆ ಬರ್ಕೊಂಬಿಟ್ಟಿರಲಿ. ಈಗ ಮದರ್ ಏನಿರುತ್ತೆ, ಫೀಮೇಲ್ ಇರುತ್ತೆ, ಅದಕ್ಕೆ 1 ಈ ಕಡೆ 1 ಬರ್ಕೊಳ್ರಿ. ಮದರ್, ಫಾದರು ಮೇಲ್ ಇರುತ್ತೆ, ಸೊ ಪ್ಲಸ್ 1. 4 ಸನ್ಸ್ ಅನ್ನೋ ಮೇಲ್ ಕಡೆ ಬರುತ್ತೆ, ಅದಕ್ಕೆ 4 ಸನ್ ಪ್ಲಸ್ 5 ಪ್ಲಸ್ 4. ಅದರ 3 ಡಾಟರ್ಸ್ ಅಂತ, 3 ಡಾಟರ್ಸ್ ಇದ್ರಾಗ ಬರ್ತಾರಲ್ಲಿ ಫೀಮೇಲ್ ಕಡೆ ಬರ್ತಾರೆ, ಅಂದರೆ 1 + 3, ಕರೆಕ್ಟಲ್ಲ? ಮತ್ತು 4 ವೈಫ್ಸ್ ಆಫ್ 4 sons ಅಂತ. ಈ 4 ಜನ ಗಂಡು ಮಕ್ಳು ಅದಲ್ಲ, ಅವರಿಗೆ 4 ಜನ ಹೆಣ್ಮಕ್ಳು ಅದಾರ ಅಂತಂದರೆ ಫಿಮೇಲ್ ಕಡೆ ಬರ್ಕೋಬೇಕು, 4 ಜನ ಹೆಣ್ಮಕ್ಳು. ಮತ್ತು 3 husbands ಆಫ್ 3 daughters ಅಂತ. ಈ 3 ಹೆಣ್ಮಕ್ಳದ್ದು ಮತ್ತು ಹಸ್ಬೆಂಡ್ ಅವರು ಈ ಕಡೆ ಮೇಲ್ ಸೈಡ್ ಬರುತ್ತೆ 3. ಆದ್ದರಿಂದ ನಮ್ಗೆ ಟೋಟಲ್ ಮೇಲ್ಗಳ ಸಂಖ್ಯೆ ಎಷ್ಟು ಬರುತ್ತೆ ಇಲ್ಲಿ? ಟೋಟಲ್ 8 ಜನ ಮೇಲ್ಗಳ ಸಂಖ್ಯೆ ಬರುತ್ತೆ, ಕರೆಕ್ಟಾ? ಸೊ ಫಿಮೇಲ್ನು ಕೂಡ 8 ಜನ ಬರ್ತಾರೆ ಇಲ್ಲಿ. ಬಟ್ ನಮ್ಮ ಮೇಲ್ ಕೇಳೋದ್ರಿಂದ ಆಪ್ಷನ್ ನಂಬರ್ ಯಾವುದು? 8 is the ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ B is the 8. ಆಪ್ಷನ್ ನಂಬರ್ B is the ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ, ಇನ್ ಹೌ ಮನಿ ವೇಸ್ ಕ್ಯಾನ್ 4 boys and 3 girls ಕ್ಯಾನ್ ಬಿ ಸೀಟೆಡ್ ಇನ್ ಎ ರೋ ಸೊ ದ್ಯಾಟ್ ದೇ ಆರ್ ಅಲ್ಟರ್ನೇಟ್ ಅಂತ. ಅಂದರೆ ಏನಂತಂದರೆ ಅಲ್ಟರ್ನೇಟ್ ಆಗಿ ಕೂಡಿಸ್ಬೇಕಂತ. 4 ಜನ ಬಾಯ್ಸು ಮತ್ತು 3 ಜನ ಗರ್ಲ್ಸ್ ಅಂತ. ಅಂದರೆ ಫಸ್ಟ್ ಬಾಯ್ಸ್, ಆಮೇಲೆ ಗರ್ಲ್ಸ್, ಆಮೇಲೆ ಬಾಯ್ಸ್, ಆಮೇಲೆ ಗರ್ಲ್ಸ್, ಆಮೇಲೆ ಬಾಯ್ಸು ಮತ್ತು ಆಮೇಲೆ ಗರ್ಲ್ಸು ಮತ್ತು ಆಮೇಲೆ ಬಾಯ್ಸ್. ನೋಡಲಿ ಬಾಯ್ಸ್ ಎಷ್ಟು ಜನ ಇದ್ದರು? 4 ಜನ. ಸೊ ಒಂದೊಂದಾಗಿ ಒಬ್ಬೊಬ್ಬರು ಆದಮೇಲೆ ಒಬ್ಬೊಬ್ಬರು ಈ ಥರ ಕುಳಿತುಕೊಂಡ್ರೆ, ಒಂದು ಲೈನಲ್ಲಿ ಕುಳಿತುಕೊಂಡ್ರೆ ಎಷ್ಟು ಸಲ ಅವ್ರನ್ನ ಕೂಡಿಸ್ಬೋದು ಅಂತ ಅದನ್ನು ಕೇಳಿದಾರಲ್ಲಿ. ಬಾಯ್ಸ್ ಎಷ್ಟು ಸಲ ಕೂಡ್ಬೋದಿಲ್ಲ? 4 ಸಲ ಒಂದೊಂದು ಸೀಟ್ ಮೇಲೆ ಕುಂತ್ರೆ ಮತ್ತು ಪ್ರತಿ ಸಲ 4 ರಿಪೀಟ್ ಆಗ್ತಿರ್ತಾರೆ, ಅಂದರೆ 4 ಫ್ಯಾಕ್ಟೋರಿಯಲ್ ಅಂತ ಬಾಯ್ಸ್, ಕರೆಕ್ಟಲ್ಲ? ಇದು ಬಾಯ್ಸ್ ಸಂಖ್ಯೆ. ಸೊ 4 ಫ್ಯಾಕ್ಟೋರಿಯಲ್ ಅಂತ ಹೆಂಗೆ ಬರ್ಕೋಬೇಕು ನಾವು? 4 × 3 × 2 × 1 ಇಜ್ಕೊಲ್ ಟು ಇದ್ರಲ್ಲಿ ಏನಾಗುತ್ತೆ? 4 × 3 = 12, 12 × 24 ಆಗುತ್ತೆ. ಅದೇ ಥರ ಗರ್ಲ್ಸ್ ನೋಡ್ರಿ ಪ್ರತಿ ಸೀಟಲ್ಲಿ ಕೂತಿದ್ದಾರೆ ಇಲ್ಲಿ. ಅವರು ಮತ್ತೆ 3 ಪ್ರತಿ ಸೀಟಲ್ಲಿ ಎಕ್ಸೈಸ್ ಮಾಡ್ಕೊಂಡಿದ್ರೆ ಅದನ್ನು ಎಷ್ಟು ಸಲ ಮಾಡ್ಕೊತಾರೆ? ಅವರು 3 ಫ್ಯಾಕ್ಟೋರಿಯಲ್ ಮಾಡ್ಕೊತಾರಂತ. ಆದ್ದರಿಂದ 3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತೆ? 3 × 2 × 1 = 6 ಅಂತ. ಸೊ ನಮಗೆ ಟೋಟಲ್ ಎಷ್ಟು ಸಲ ಕೊಡುವುದು ಅಂತ ಕೇಳಿದಾಗ ನಾವು ಮಾಡ್ಬೇಕು ಇಲ್ಲಿ ಈ ಬಂದಿರುವಂಥ 24 ಮತ್ತು 6 ಗುಣಾಕಾರ ಮಾಡಿರಿ. ಸೊ 24 × 6 ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ? ಆನ್ಸರ್ ಸಿಗುತ್ತೆ. ಎಷ್ಟು? 144 ಬರುತ್ತೆ. ಸೊ ಆಪ್ಷನ್ ನಂಬರ್ A is the ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಇದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ರಿಲೇಟೆಡ್ ಇರುವಂಥ ಚಾಪ್ಟರ್ ಇದು. ಸೊ ನೆಕ್ಸ್ಟ್, ರವಿ 7th ರ್ಯಾಂಕ್ಸ್ ಅಹೆಡ್ ಆಫ್ ದಿ ಸುಮಿತ್ ಇನ್ ಎ ಕ್ಲಾಸ್ ಆಫ್ 39 ಅಂತ. ಇಫ್ ಸುಮಿತ್ ರ್ಯಾಂಕ್ ಇಸ್ 7th ಫ್ರಮ್ ದಿ ಲಾಸ್ಟ್, ವಾಟ್ ಈಸ್ ರವೀಸ್ ರ್ಯಾಂಕ್ ಫ್ರಮ್ ದಿ ಬಿಗಿನಿಂಗ್ ಅಂತ. ಸೊ ಇದು ರ್ಯಾಂಕಿಂಗ್ ಆ್ಯಂಡ್ ಆರ್ಡರಲ್ಲಿ ಚಾಪ್ಟರ್ ಇರುವಂಥ ಒಂದು ಕ್ವಶನ್. ಸೊ ನಾನು ಅಲ್ಲಿ ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ, ಅದರದ್ದು ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ ಅಲ್ಲಿ. ಸೊ ಇದು ಇಲ್ಲಿ ಕ್ವಶನಲ್ಲಿ ಈ ಆಪ್ಷನ್ಗಳೇನು ಮಾಡಿದ್ದಾರೆ, ಅವರು ತಪ್ಪು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಆಪ್ಷನ್ಗಳೇನಿದೆ ರಾಂಗ್ ಇದ್ದಾವೆ. ಏನು ಅಂತಂದರೆ, ಒಂದು ಈ ಥರ ಒಂದು ಲೈನ್ ಐತೆಪ್ಪ, 39 ಸ್ಟೂಡೆಂಟ್ಸ್ ಇದ್ದಾರೆ. ಟೋಟಲ್ 39 ಸ್ಟೂಡೆಂಟ್ಸಲ್ಲಿ ರವಿ ಎಂಬನ್ ಏನಿದ್ದಾನೆ 7 ರ್ಯಾಂಕ್ ಇದ್ದಾನೆ ಮುಂದೆ, ಸುಮಿತ್ಕಿನ 7 ರ್ಯಾಂಕ್ ಮುಂದೆ ಇದ್ದಾನೆ. ಇಲ್ಲಿ ಸುಮಿತ್ ಇಲ್ಲಿ ಇದ್ದಾನೆ ತಿಳ್ಕೊಡ್ರಿ, ಇವನ್ಕಿನ ಎಷ್ಟು 7 ರ್ಯಾಂಕಲ್ಲಿ ಮುಂದೆ ಇದ್ದಾನೆ ಅಂತಂದರೆ ಇಲ್ಲಿ ನಡುವೆ ಎಷ್ಟು ಜನ ಇರ್ತಾರೆ? ಇಲ್ಲಿ +6 ಜನ ನಡುವೆ ಇದ್ದು ಇಲ್ಲಿ ರವಿ 7ನೇ ರ್ಯಾಂಕಲ್ಲಿ ಬರ್ತಾನಂತ. ಸುಮಿತ್ಕಿನ 7ನೇ ರ್ಯಾಂಕ್ ಮುಂದೆ ಇದ್ದಾನೆ ಇಲ್ಲಿ, ಕರೆಕ್ಟಲ್ಲ?
ಇಲ್ಲಿ ರವಿ ಮತ್ತು ಸುಮಿತ ಒಂದು ಲಾಸ್ಟಿಂದ ಎಷ್ಟನೇ ರ್ಯಾಂಕ್ ಅದಾನಂತ, ಲಾಸ್ಟಿಂದ 7th ರ್ಯಾಂಕ್ ಅದಾನಂತ. ಅಂದರೆ ಇಲ್ಲಿ ಫಸ್ಟಿಂದ ಇಟ್ಕೊಂಡ್ರೆ ಇಲ್ಲಿ ಸುಮಿತ್ ಎಂಬವನೇನು 7th ರ್ಯಾಂಕ್ ಅದಾನ. ಈ ಸುಮಿತ್ ಎಂಬವನು ಲಾಸ್ಟಿಂದ 7th ರ್ಯಾಂಕ್ ಇದ್ದರೆ ರವಿ ಎಂಬವನು ಲಾಸ್ಟಿಂದ ಎಷ್ಟು ರ್ಯಾಂಕ್ ಬರ್ತಾನೆ, ಇಲ್ಲಿ 14th ರ್ಯಾಂಕಲ್ಲಿ ಬರ್ತಾನೆ. ಯಾಕಂತಂದರೆ ಸುಮಿತ್ 7ನೇ ರ್ಯಾಂಕ್ ಇದ್ದರೆ ಇದರಲ್ಲಿ 7 ಕೊಡಿಸ್ರಿ, ಅವಾಗ ಏನಾಗುತ್ತೆ ರವಿದು 14th ರ್ಯಾಂಕ್ ಬರುತ್ತೆ. ಅವಾಗ ರವಿದು ಫ್ರಂಟ್ ಲೈನಿಂದ ಎಷ್ಟು ಬರುತ್ತೆ ಕಂಡುಹಿಡ್ಬೇಕು ನಾವಿಲ್ಲಿ. ಸೊ ಇದು ಲಾಸ್ಟಿಂದ ಆಗಿರುವಂಥದ್ದು. ಅವಾಗ ರವಿದು ಫಸ್ಟ್ ಲೈನಿಂದ ಏನು ಬರುತ್ತೆ. ಸೊ ಅವಾಗ ನಾನು ನಿಮಗೆ ಒಂದು ರ್ಯಾಂಕಿಂಗ್ ಆರ್ಡ್ರಲ್ಲಿ ಚಾಪ್ಟರ್ಲಿ ಮಾಡಿಸಿದ್ದೆ, ಟಾಪ್ ಪ್ಲಸ್ ಬಾಟಮ್ -1 = ಟೋಟಲ್ ಅಂತ. ಸೊ ಈಗ ಟಾಪಿಂದ ನಮಗೆ ಗೊತ್ತಿಲ್ಲ ರವಿದ ವ್ಯಾಲ್ಯೂ, ಸೊ ಟಿ ಅಂತ ಬರ್ಕೊಟ್ರಿ, ಪ್ಲಸ್ ಬಾಟಮಿಂದ ಗೊತ್ತೈತಿ, ಬಾಟಮಿಂದ ರವಿದ ಎಷ್ಟು ರ್ಯಾಂಕಿಂಗ್ ಐತಿ 14 -1 = ಟೋಟಲ್ ಎಷ್ಟು ಐತಿ 13 ಅಂತ, 39. ಸೊ ಆದ್ದರಿಂದ ಟಾಪ್ ನೋಡಿರಿ 14ಅಲ್ಲಿ 1 ತೆಗೆದ್ರೆ 13, 39ಅಲ್ಲಿ ತೆಗೆದ್ರೆ 39 - 13 ಎಷ್ಟಾಗುತ್ತೆ, ಟಾಪಿಂದ 26 ಆಗುತ್ತೆ. ಕರೆಕ್ಟಲ್ಲ. ಆದ್ದರಿಂದ ರವಿದ್ ರ್ಯಾಂಕ್ ಏನಾಗುತ್ತೆ, ಟಾಪಿಂದ 26 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಬಟ್ ಇಲ್ಲಿ ಆಪ್ಷನ್ ಯಾವುದು ಕೊಟ್ಟಿಲ್ಲ, ಸೊ ಕೊಟ್ಟಿರುವಂಥ ಆಪ್ಷನ್ ತಪ್ಪಾಗಿತ್ತು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್, ವಿಚ್ ಇಯರ್ ನೆಕ್ಸ್ಟ್ ಟು 1990 ವಿಲ್ ಹ್ಯಾವ್ ದ ಸೇಮ್ ಕ್ಯಾಲೆಂಡರ್ ಆ್ಯಸ್ ದಟ್ ಆಫ್ ದಿ ಇಯರ್ 1990. ಅಂದರೆ 1990 ವರ್ಷ ಯಾವ ಕ್ಯಾಲೆಂಡರ್ಲ್ಲ ಸೇಮ್ ಹೊಂದುತ್ತೋ ಅಂತ ಅದನ್ನು ಕಂಡುಹಿಡ್ಬೇಕು ನಾವಿಲ್ಲಿ. ಸೊ ಇಲ್ಲಿ ಇದನ್ನು ಕೂಡ ಏನಂತಂದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಏನೈತಿ ತಪ್ಪಾಯ್ತು. ಇಲ್ಲಿ ಆ್ಯಕ್ಚುಲಿ ಇದು ತಪ್ಪು ಕೊಟ್ಟಿರುವಂಥದ್ದು. ನಮಗೆ ಆ್ಯಕ್ಚುಲಿ ಆನ್ಸರ್ ಬರೋದೇ ಬೇರೆ ಬರುತ್ತೆ. ಇಲ್ಲಿ ಏನಂತಂದರೆ ಈಗ ನೋಡ್ರಿ, ನಾವು ಫಸ್ಟು ಈ 1990 ಆಯ್ತಲ್ಲ, ಇದು ಲೀಪ್ ಇಯರ್ ಐತೆ ಅಂತ ಕಂಡುಹಿಡ್ಕೋಬೇಕು ನಾವು. ಲೀಪ್ ಇಯರ್ ಅಂದರೆ ನಮ್ಗೆ ಗೊತ್ತಿರಬೇಕು, ಲೀಪ್ ಇಯರ್ ಅಂದರೆ ಅಧಿಕ ವರ್ಷ ಅಂತ, ಅಧಿಕ ವರ್ಷ. ಸೊ ನಾವು ಅಧಿಕ ವರ್ಷ ಅಂದರೆ ಹೆಂಗಂತ ಇಟ್ಕೋಬೇಕಂತಂದರೆ ಈ ಕೊಟ್ಟಿರುವಂಥ ಈ ವರ್ಷ ಐತಲ್ಲ, ಇದು 4ರಿಂದ ಕಂಪ್ಲೀಟಾಗಿ ಡಿವೈಡ್ ಆದರೆ ಮಾತ್ರ ಏನಾಗುತ್ತೆ ಅದು ಅಧಿಕ ವರ್ಷ ಅಂತ ಕನ್ಸಿಡರ್ ಆಗುತ್ತೆ. ಇದು ನೋಡ್ರಿ 1990 ನಾನು 4ರಿಂದ ಡಿವೈಡ್ ಮಾಡಿರಿ, ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಶೇಷ ಎಷ್ಟು ಉಳಿತದೆ, ಇದು 2 ಉಳಿತದೆ, ರಿಮೈಂಡರ್ 2 ಉಳಿತದೆ. ಕರೆಕ್ಟಲ್ಲ. ರಿಮೈಂಡರ್ 2 ಉಳಿತದೆ, ರಿಮೈಂಡರ್ 2 ಉಳಿದ್ರಿಂದ ಅದೇನಾಗುತ್ತೆ ಅಧಿಕ ವರ್ಷ ಅಲ್ಲ ಇದು. ಸೊ ಇದೇನಿದು, ಇದಕ್ಕೆ ನಾನ್ ಲೀಪ್ ಇಯರ್ ಅಂತ ಕರಿತೀವಿ ನಾವು, ನಾನ್ ಲೀಪ್ ಇಯರ್ ಅಂತ. ಆದ್ದರಿಂದ ನಮಗೆ ಏನಾಗುತ್ತಪ್ಪ, ಈಗ ಎಕ್ಸಾಂಪಲ್ ಅಂದರೆ ಈಗ ಲೀಪ್ ಇಯರ್ ಇತ್ತಂದರೆ ನಮಗೆ ಲೀಪ್ ಇಯರ್ ಇತ್ತಪ್ಪ ಅಂದರೆ ಅದು ಎಷ್ಟು ವರ್ಷಕ್ಕೆ ಒಂದ್ಸಲ ರಿಪೀಟ್ ಆಗ್ತಿರುತ್ತೆ, 28 ಇಯರ್ಸಿಗೆ ಒಂದ್ಸಲ ಏನಾಗುತ್ತೆ ರಿಪೀಟ್ ಆಗ್ತಿರ್ತದೆ. ಬಟ್ ಅದೇ ನಾನ್ ಲೀಪ್ ಇಯರ್ ಇತ್ತಪ್ಪ, ಇನ್ ಕೇಸ್ ನಾನ್ ಲೀಪ್ ಇಯರ್ ಇತ್ತಂದರೆ ಎಷ್ಟು ವರ್ಷಕ್ಕೆ ಒಂದ್ಸಲ ರಿಪೀಟ್ ಆಗುತ್ತೆ ಅಂತ ಕಂಡುಹಿಡ್ಬೇಕಂದ್ರೆ ನೋಡಿರಿ, ನಾನ್ ಲೀಪ್ ಇಯರ್ ಇತ್ತು ಎಷ್ಟು ವರ್ಷಕ್ಕೆ ರಿಪೀಟ್ ಆಗುತ್ತಂದರೆ ಇನ್ ಲೀಪ್ ಇಯರ್ +1 ಇತ್ತಂದರೆ ವ್ಯಾಲ್ಯೂ ಏನಾಗುತ್ತೆ, ಲೀಪ್ ಇಯರ್ +1 ಇತ್ತಂದರೆ ಅದೇನಾಗುತ್ತೆ 6 ಇಯರಿಗೆ ಒಂದ್ಸಲ ರಿಪೀಟ್ ಆಗುತ್ತೆ. ಅದೇ ಲೀಪ್ ಇಯರ್ +2 ಇತ್ತಂತಂದರೆ ಅದೇನಾಗುತ್ತೆ 11 ಇಯರಿಗೆ ಒಂದು ಸಲ ರಿಪೀಟ್ ಆಗುತ್ತೆ. ಅದೇ ಥರ ಲೀಪ್ ಇಯರ್ +3 ಈ ಥರ ಇತ್ತಂದರೆ ಅದೇನಾಗುತ್ತೆ ಅದನ್ನು ಕೂಡ 11 ಇಯರಿಗೆ ಒಂದು ಸರಿ ರಿಪೀಟ್ ಆಗ್ತಿರ್ತದೆ. ಸೊ ಇದು ನೀವು ಇಲ್ಲಿ ನಾನು ಬರ್ತಿರೋದು ಅರ್ಥ ಆಗ್ತಿಲ್ಲ ಅನ್ಕೊಂತೀರಿ. ಇಲ್ಲಿ ಲೀಪ್ ಇಯರ್ +1 ಅಂದರೆ ಏನರ್ಥ, ಲೀಪ್ ಇಯರ್ +2 ಅಂದರೆ ಏನರ್ಥ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಇಲ್ಲಿ ನೋಡ್ರಿ, ಈ ಕೊಟ್ಟಿರುವಂಥ ಸಂಖ್ಯೆ 4ರಿಂದ ಕಂಪ್ಲೀಟಾಗಿ ಡಿವೈಡ್ ಆದರೆ ನಾನು ಅಂತ ಹೇಳಿದ್ದೆ ಅದು ಲೀಪ್ ಇಯರ್ ಅಂತ ಹೇಳಿದ್ದೆ. ಇನ್ ಕೇಸ್ ಕಂಪ್ಲೀಟಾಗಿ ಡಿವೈಡ್ ಆಗಲಿಲ್ಲ, ಅದರಲ್ಲಿ ಏನೋ +1 ಇತ್ತಪ್ಪ, ಇನ್ನೂ ಶೇಷ 1 ಉಳಿದಿತ್ತಂದರೆ ಅದರಲ್ಲಿ ನಾವು 6 ಕೂಡಿಸಿದ್ರೆ ಏನಾಗುತ್ತೆ 6 ವರ್ಷ ಆದಮೇಲೆ ಅದೇ ವರ್ಷ ಕಂಟಿನ್ಯೂ ರಿಪೀಟ್ ಆಗುತ್ತೆ. ಅದೇ ಥರ ಲೀಪ್ ಇಯರ್ ಈ ಶೇಷ 2 ಉಳಿದಿತ್ತಂದರೆ ಅದರಲ್ಲಿ 2 ಉಳಿದಿತ್ತಪ್ಪ, ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ವರ್ಷದಲ್ಲಿ ನಮಗೆ 2 ಶೇಷ ಉಳಿದಿತ್ತಂದರೆ ಅದರಲ್ಲಿ ನಾವು 11 ವರ್ಷ ಕೂಡಿಸಿ ಏನಾಗುತ್ತೆ ಅದು ವರ್ಷ ರಿಪೀಟ್ ಆಗುತ್ತೆ. ಆದ್ದರಿಂದ 1990ರಲ್ಲಿ ನಮಗೆ ಶೇಷ ಎಷ್ಟು ಉಳಿದಿತ್ತು, 2 ಉಳಿದಿತ್ತು. ಇದನ್ನು 11 ಕೂಡಿಸಿದ್ರೆ ಏನಾಗುತ್ತೆ ಅದು ರಿಪೀಟ್ ಆಗುತ್ತೆ, 11 ವರ್ಷ ಆದಮೇಲೆ ರಿಪೀಟ್ ಆಗುತ್ತೆ. ಅಂತಂದರೆ 1 0 1 0 2 2001 ವರ್ಷ ಆದಮೇಲೆ ಅಂದರೆ 11 ವರ್ಷ ಆದಮೇಲೆ ಆಗುತ್ತದು 2001ನೇ ಕ್ಯಾಲೆಂಡರ್ಗೆ ಏನಾಗುತ್ತೆ ರಿಪೀಟ್ ಆಗುತ್ತೆ ಅಂತ. ಕರೆಕ್ಟ್ ಆಯಿತಾ. ಸೊ ಇದು ಕೊಟ್ಟಿರುವಂಥದ್ದು 1990 ವರ್ಷ ಏನಾಗುತ್ತೆ 11 ವರ್ಷ ಆದಮೇಲೆ ರಿಪೀಟ್ ಆಗುತ್ತೆ. ಯಾವುದೋ 2001 ಕ್ಯಾಲೆಂಡರ್ಗೆ ಹೋಲಿಕೆ ಮಾಡಿದರೆ ಇವೆರಡು ಕ್ಯಾಲೆಂಡರ್ ಹೋಲಿಕೆ ಮಾಡಿದ್ರೆ ಏನಾಗುತ್ತೆ ಸೇಮ್ ಟು ಸೇಮ್ ಇರ್ತವೆ. ಇಲ್ಲಿ ದಿನಗಳು ಮತ್ತು ಡೇಟ್ಗಳು ಸೇಮ್ ಇರ್ತವೆ. ಅರ್ಥ ಆಯ್ತಲ್ಲ. ಸೊ ಇದು 4ನೇ ಪ್ರಾಬ್ಲಮ್ ಆನ್ಸರ್ ಆಗಿರುತ್ತೆ. ಯಾವುದೋ 2001 ಇದೆ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್, the average of the 10 numbers is 23. If each number is increased by 4, what will be the new average ಅಂತ. ಈಗ 10 ಸಂಖ್ಯೆಗಳದ್ದು ಎವರೇಜ್ ನಮಗೇನು ಕೊಟ್ಟಿದ್ದಾನ, 10 ಸಂಖ್ಯೆದ ಎವರೇಜ್ 23 ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ಲ, 23. ಈ ಪ್ರತಿ ಸಂಖ್ಯೆಯಲ್ಲಿ 4ನ 10 ಇನ್ಕ್ರೀಸ್ ಮಾಡಿದರೆ ಇಲ್ಲಿ ನೋಡ್ರಿ, ಈಗ 10 ಸಂಖ್ಯೆದ ಎವರೇಜ್ 23 ಕೊಟ್ಟಿದ್ದಾನೆ. ಈ 10 ಸಂಖ್ಯೆದ ನಮ್ಗೆ ಒಂದೊಂದು ವ್ಯಾಲ್ಯೂಗಳಲ್ಲಿ ನಮ್ಮ 4ನ ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಗತ್ತೆ, 10 × 4 40 ಆಗುತ್ತೆ. ಈ 40 ಎವರೇಜ್ ಏನಾಗುತ್ತೆ ನಮಗೆ, 40 ಎವರೇಜ್ ಅಂದರೆ 40/4, ಸೊ 40/10 4 ಆಗುತ್ತೆ. ಕರೆಕ್ಟ್ ಅಲ್ಲ. ಇದ್ರದ್ದು ಎವರೇಜ್ 4 ಆಯಿತು. ಸೊ ಇವೆರಡರದ್ದು ಎವರೇಜ್ ನಾವು ಕೂಡಿಸಿದಾಗ ಎಷ್ಟಾಗುತ್ತೆ ನಮಗೆ 27 ಆಗುತ್ತೆ. ಸೊ 23 +
4 ಈಸ್ ಈಕ್ವಲ್ ಟು 27 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಿಮ್ಗೆ ಈ ಥರ ಅರ್ಥ ಆಗ್ಲಿಕ್ಕಂದ್ರೆ ಇನ್ ಕೇಸ್ ಈ ಥರ ಅರ್ಥ ಆಗ್ಲಿಕ್ಕಂದ್ರೆ ಬೇರೆದು ಬರ್ಕೊಂಬಿಟ್ರಿ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎಲ್ಲಿ ತನಕ ಬರ್ಕೊತೀರಿ ಪ್ಲಸ್ ಜೆ ತನಕ ಬರ್ಕೊಟ್ರಿ. ಸೊ ಡಿವೈಡ್ ಬೈ 10 ಇದರ ದೇವರಿಗೆ ಎಷ್ಟು ಕೊಟ್ಟಿದ್ದಾನೆ ಅವನು 23 ಕೊಟ್ಟಿದ್ದಾನೆ ಅಂತ ಅಂದ್ಕೊಟ್ರಿ. ಇದನ್ನ ಈ ಕಡೆ ಕ್ರಾಸ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 230 ಆಗುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಡ್ಯಾಶ್ ಡ್ಯಾಶ್ ಪ್ಲಸ್ ಜೆ ಈಸ್ ಈಕ್ವಲ್ ಟು 230. ಇದರಲ್ಲಿ ಪ್ರತಿಯೊಂದರಲ್ಲಿ 4 ಕೂಡಿಸಾಗ ಏನಾಗುತ್ತೆ ನಮಗೆ 40 ಆಗುತ್ತೆ. ಈ 40 ಈ ಕಡೆ ಮೈನಸ್ ಮಾಡಿರಿ. ಸೊ ನೀವು ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡ್ಯಾಶ್ 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 ಪ್ಲಸ್ ಜೆ ಪ್ಲಸ್ ಪ್ರತಿಯೊಂದು ಸಂಖ್ಯೆ 4 ಇನ್ಕ್ರೀಸ್ ಆಗಿದೆ ಅಂದರೆ 10 ಸಂಖ್ಯೆದ 4 ಗುಣಕಾರ ಮಾಡಿದ್ರೆ ಏನಾಗುತ್ತೆ ನಮಗೆ 40 ಆಗುತ್ತೆ. 40 ಪ್ಲಸ್ 40 ಈಸ್ ಈಕ್ವಲ್ ಟು 230. ಈ 40 ಈ ಕಡೆ ತೊಗೊಂಬರ್ರಿ. ಅವಾಗ ಏನಾಗುತ್ತೆ ನಮಗೆ ಎಷ್ಟಾಗುತ್ತೆ 40. 230ಯಲ್ಲಿ ನಮಗೆ 40 ಕಳೆದ್ರೆ 0 ಇದು 190 ಆಯಿತು. ಕರೆಕ್ಟಲ್ಲ? ಸೊ 190 ಆಯ್ತಲ್ಲ, ಇದ್ರದ್ದು ನಮಗೆ ಎವರೇಜ್ ಏನಾಗುತ್ತೆ ವಾಟ್ ವಿಲ್ ಬಿ ದ ನ್ಯೂ ಎವರೇಜ್ ಅಂತ. ಒಂದು ನಿಮಿಷ, ಆ್ಯಕ್ಚುಲಿ ತಪ್ಪಾಗತ್ತೆ ಇದು. ಪ್ರತಿಯೊಂದು ಸಂಖ್ಯೆದು ನಮಗೆ 40 ಇನ್ಕ್ರೀಸ್ ಆಯಿತು. ಆವಾಗ 4 ಇನ್ಕ್ರೀಸ್ ಆಯಿತು. ಸೊ ಸೇಮ್ ಅಂದರೆ ಇದು ಈ ಥರ ಮಾಡೋದು ಬೇಕಾಗಿಲ್ಲ. ನೀವು ಈ ಥರ ಡೈರೆಕ್ಟಾಗಿ ಶಾರ್ಟ್ಕಟ್ ಅಂದ್ಕೊಂಡ್ಬಿಡ್ರಿ. ಇದು ಬೇಸಿಕ್ ಮೆಥಡ್ ಮಾಡಿದ್ರೆ ಕನ್ಫ್ಯೂಸ್ ಆಗ್ತೀರಿ ಮತ್ತೆ. ಸೊ ಈಗ ನೋಡಿರಿ ಅದ್ರದ್ದು 10 ಸಂಖ್ಯೆಗಳ ಎವರೇಜ್ 23 ಇತ್ತು. ಅದರಲ್ಲಿ ಪ್ರತಿ ಸಂಖ್ಯೆಯಲ್ಲಿ ನಾವು 4 ಕೂಡಿಸಿದ್ರೆ 40 ಆಗುತ್ತೆ ಅದರದ್ದು ವ್ಯಾಲ್ಯೂ. ಆ 40 ಅದ್ರದ್ದು 10 ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ 4 ಬರುತ್ತೆ. ಸೊ ಅವೆರಡರದ್ದು ಎವರೇಜ್ ಕೂಡಿಸಿದ್ರೆ 27 ಆಗುತ್ತೆ. ಆಪ್ಷನ್ ನಂಬರ್ ಯಾವುದು ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಫೈಂಡ್ ದಿ ಅಪ್ರಾಕ್ಸಿಮೇಟ್ ಆ್ಯಂಗಲ್ ಬಿಟ್ವೀನ್ ದಿ ಮಿನಿಟ್ ಹ್ಯಾಂಡ್ ಆ್ಯಂಡ್ ದಿ ಅವರ್ ಹ್ಯಾಂಡ್ ಆಫ್ ಎ 12-hour ಕ್ಲಾಕ್ ವೆನ್ ಟೈಮ್ ಇಸ್ 10:15 ಅಂತ. ಸೊ 10 ಗಂಟೆ 15 ನಿಮಿಷದ ನಾವೇನು ಮಾಡ್ಬೇಕಿಲ್ಲಿ ಆ್ಯಂಗಲ್ ಕಂಡುಹಿಡ್ಬೇಕಿಲ್ಲಿ. ಸೊ ಇದೇನಿದು ಎ ಎಮ್, ಇದು 10 ಗಂಟೆದು 15 ನಿಮಿಷದ 12 hour ಅಂತ ಕೊಟ್ಟಿದ್ರಲ್ಲ ಅದಕ್ಕೆ ಎ ಎಮ್ ಆಗುತ್ತೆ. ಸೊ ಇದರದ್ದು ನಾವು ಆ್ಯಂಗಲ್ ಮತ್ತು ಇದ್ರದ್ದು ಯಾವುದು ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡ್ ಆ್ಯಂಗಲ್ ಎಷ್ಟಾಗುತ್ತೆ ಅಂತ. ಇದಕ್ಕೊಂದು ಫಾರ್ಮುಲಾ ಐತಿ ಏನಂತಂದರೆ 30h ಮೈನಸ್ 11/2 ಮಿನಿಟ್ ಅಂತ. ಇದು ಮೋಡ್ ಇರುತ್ತೆ. ಮೋಡ್ ಅಂತಂದ್ರೆ ಏನಾಗುತ್ತೆ ನಮಗೆ ಯಾವಾಗಲೂ ಪಾಸಿಟಿವಲ್ಲಿ ಬರುತ್ತೆ, ಮೈನಸ್ ಇದ್ರೂ ಪಾಸಿಟಿವ್ ಆಗುತ್ತೆ. ಸೊ ಇದು ಆ್ಯಂಗಲ್ ಫಾರ್ಮುಲಾ ಇರುವಂಥದ್ದು. ಆದ್ದರಿಂದ 30 ಇಂಟು ಅವರ್ ಜಾಗದಾಗ ಏನೈತಿ 10 ಐತಿ, 10 ಮೈನಸ್ 11/2 ಮತ್ತು ಇಲ್ಲಿ ಇದು ಎಮ್ ಜಾಗದಾಗ ಏನೈತಿ ಮಿನಿಟ್. ಸೊ 15 ಮೋಡು. ಆದ್ದರಿಂದ 30 × 10 300 ಮೈನಸ್ 11/15 ಅಂತ. 11/2 × 15. ಸೊ ಈಗ ಗುಣಾಕಾರ ಮಾಡಿದ್ರೆ ನಾವು ಆಗುತ್ತೆ 11 × 15 ಗುಣಾಕಾರ ಮಾಡಿದರೆ 165. ಈ 165 ನಾವು 2ರಿಂದ ಡಿವೈಡ್ ಮಾಡಬೇಕಿಲ್ಲಿ 165. ಆದ್ದರಿಂದ 300 ಮೈನಸ್ ನೋಡಿರಿ 165 2ರಿಂದ ಡಿವೈಡ್ ಮಾಡಿದರೆ 8, 2 8 16, 2 ಮತ್ತು 82.5 ಅಂತ. ಸೊ ಇದನ್ನು ನೀವು ಮೈನಸ್ ಮಾಡಿದ್ರೆ ನಾವು ಮತ್ತು ನಮಗೆ 217.5 ಆಗುತ್ತೆ. ಸೊ ನಿಯರ್ ಬೈ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ 220 ಸಿಗುತ್ತೆ. ಸೊ ಆಪ್ಷನ್ ನಂಬರ್ ಯಾವುದು 220 ಇಸ್ ದಿ ರೈಟ್ ಆನ್ಸರ್. 220 ಅಲ್ಲ 200 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು 200. ಸೊ 200 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಫೈಂಡ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದಿ ಡಯಾಗ್ರಾಮ್ ಗಿವನ್ ಬಿಲೋ ಅಂತ. ಸೊ ಈ ಕೊಟ್ಟಿರೋಂಥ ಡಯಾಗ್ರಾಮಲ್ಲಿ ನಾವು ಏನು ಮಾಡಬೇಕು ಟೋಟಲ್ ಟ್ರಯಾಂಗಲ್ಗಳು ಎಷ್ಟು ಅದಾವ ಕಂಡುಹಿಡಬೇಕಿಲ್ಲಿ. ಸೊ ಫಸ್ಟ್ನೇದಾಗಿ ನೀವೇನು ಮಾಡ್ಬೇಕು ನಿಮಗೆ ಬೇಸಿಕ್ ಗೊತ್ತಿರಬೇಕಿಲ್ಲಿ. ಸೊ ಈ ಥರ ಒಂದು ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ರಿ, ಈ ಸ್ಕ್ವಯರ್ ಕರೆಕ್ಟಲ್ಲ. ಈ ಸ್ಕ್ವಯರಲ್ಲಿ ಈತ ಏನು ಮಾಡಿದಾನೆ ಇಲ್ಲಿ ಅವುಗಳ ಡಯಾಗ್ನಲ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದರದ್ದು ನಮ್ಗೆ ಟೋಟಲ್ ಟ್ರಯಾಂಗಲ್ಗಳು ಎಷ್ಟು ಆಗ್ತಾವೆ ಕಂಡುಹಿಡ್ಬೇಕಂದ್ರೆ 1 2 3 4 ಅಂತ ಬರ್ಕೊಂಬಿಟ್ರಿ. ಸೊ ಟೋಟಲ್ ಎಷ್ಟು ಟ್ರಯಾಂಗಲ್ 4 × 2 ಇದುಗಳು ಎಷ್ಟಾಗುತ್ತೆ 8 ಆಗುತ್ತೆ. ಸೊ ಅದೇ ಥರನೇ ಸೇಮು ನಾವಿಲ್ಲಿ ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿರಿ. ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿರಿ ನೀವು. ಸೊ ಈ ಡಯಾಗ್ರಾಮಿಗೆ ಅಪ್ಲೈ ಮಾಡಿದರೆ ನಮಗೆ ನೋಡ್ರಿ ಇಲ್ಲಿ. ಸೊ ಈ ಡಯಾಗ್ರಾಮಿಗೆ ಅಪ್ಲೈ ಮಾಡಿದ್ರೆ ನಮಗೇನಾಗುತ್ತೆ ಇಲ್ಲಿ 1 2 3 4 ಎಷ್ಟದಾವ 4 ಅಂದರೆ 4 × 2 ಈಸ್ ಈಕ್ವಲ್ ಟು 8. ಅದೇ ಥರ ಇದಕ್ಕೆ ಅಪ್ಲೈ ಮಾಡಿರಿ 1 2 3 4. ಸೊ ಇಲ್ಲಿ ಕೂಡ 4 ಅದಾವ ಅಂದರೆ 4 × 2 ಈಸ್ ಈಕ್ವಲ್ ಟು 8 ಆಯಿತು. ಮತ್ತು ಇದಕ್ಕೂ ಅಪ್ಲೈ ಮಾಡಿರಿ 1 2 3 4. ಸೊ ಇದನ್ನೇನಾಗುತ್ತೆ ನಮಗೆ 4 × 2 ಈಸ್ ಈಕ್ವಲ್ ಟು 8 ಆಗುತ್ತೆ. ಸೊ ಇದಾಯಿತು. ಆಮೇಲೆ ಇದು ನೋಡ್ರಿ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಕರೆಕ್ಟಲ್ಲ. ಮತ್ತು ಆಮೇಲೆ ಇದು ಬಿಗ್ ಸರ್ಕಲ್ ಒಂದು ಐತಿ, ಆಮೇಲೆ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಕರೆಕ್ಟಲ್ಲ. ಸೊ ಅವಾಗ ನೋಡ್ರಿ ಏನೇನು ಬರ್ತಿಲ್ಲಿ 8 + 8 + 8 ಪ್ಲಸ್ ಇಲ್ಲಿ ಎಷ್ಟೈತಿ 2 ಐತಿ. ಸೊ +2 ಪ್ಲಸ್ ಇಲ್ಲಿ ಎಷ್ಟೈತಿ 2 ಐತಿ +2 ಕರೆಕ್ಟಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಇದೊಂದು ಬಿಗ್ ಸರ್ಕಲ್ ಐತಿ. ಈ ಬಿಗ್ ಸರ್ಕಲ್ಗೆ
ಪ್ಲಸ್ 1 ಪ್ಲಸ್ ಆಮೇಲೆ ಇಲ್ಲೊಂದು ಬಿಗ್ ಸರ್ಕಲ್ ಐತಿ. ಸೊ ಕರೆಕ್ಟ್ ಅಲ್ಲ, ಇದೊಂದು ಬಿಗ್ ಸರ್ಕಲ್. ಸೊ ಪ್ಲಸ್ 1 ಪ್ಲಸ್. ಸೊ ಟೋಟಲ್ ನಮ್ಗೆ O to Z ಸರ್ಕಲ್ದು ಎಷ್ಟಾಗುತ್ತೋ 1 ಆಗುತ್ತೆ ಪ್ಲಸ್ 1 ಪ್ಲಸ್ ಆಮೇಲೆ ನಮ್ಗೆ ಯಾವ್ದಾಗುತ್ತೆ ನೋಡ್ರಿ ಇಲ್ಲಿ. ಸೊ ನೀವು ಇನ್ನೊಂದು ಕಂಪೇರ್ ಮಾಡಿದರೆ ಯಾವುದಾಗತ್ತೆ ಗೊತ್ತಾ? ಸೊ ನೋಡ್ರಿ ಇಲ್ಲಿ ಇದೊಂದು ಸರ್ಕಲ್ ಬರುತ್ತಾ, ಇದೊಂದು ಯಾವುದು, ಇದೊಂದು ಕರೆಕ್ಟ್ ಅಲ್ಲ, ಇದೊಂದು ಸರ್ಕಲ್ ಬರುತ್ತಾ, ಮತ್ತು ನಮಗೆ ಇದೊಂದು ಸರ್ಕಲ್ ಆಯಿತು, ಮತ್ತು ಇದೊಂದು ಸರ್ಕಲ್ ಬರುತ್ತಾ ಕರೆಕ್ಟ್ ಅಲ್ಲ, ಇದೊಂದು ಸರ್ಕಲ್. ಎಷ್ಟು ಸರ್ಕಲ್ ಅದು ಇಲ್ಲಿ 2 ಸರ್ಕಲ್ ಕರೆಕ್ಟ್ ಅಲ್ಲ, ಪ್ಲಸ್ 2 ಅಂತ. ಆದ್ದರಿಂದ ಕೂಡಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 8 8 24 24 ಪ್ಲಸ್ 2 26 26 2 28 29 30 31 33. ಸೊ 33 ಅದು ಪ್ಲಸ್ ಇನ್ನು ಎಲ್ಲಿ ಬರ್ತಾವೆ ನೋಡ್ರಿ ಇಲ್ಲಿ, ಇನ್ನು ಕ್ಯಾಲ್ಕುಲೇಟ್ ಮಾಡಿರಲಿ. ಸೊ ಇಲ್ಲೊಂದು ಬರುತ್ತಾ, ಇಲ್ಲೊಂದು ಮತ್ತು ಇಲ್ಲೊಂದು ಬರುತ್ತೆ ಕರೆಕ್ಟ್ ಅಲ್ಲ. ಸೊ ನಾವು ಬೇಕಿದ್ರೆ ಬೇರೆ ಮಾರ್ಕರ್ ತೊಗೊಂಡು ಹಾಕ್ತೇವೆ ನೋಡ್ರಿ ಇಲ್ಲಿ, ಒಂದು ನಿಮಿಷ. ಸೊ ನಮ್ಗೆ ಇನ್ನೊಂದು ಯಾವ್ದು ಬರುತ್ತಾ, ಇಲ್ಲೊಂದು ನೋಡ್ರಿ, ಇದೊಂದು ಬರುತ್ತಾ, ಮತ್ತು ಇದೊಂದು ಬರುತ್ತೆ, ಇದೊಂದು ಮತ್ತು ಕೆಳಗೆ ಇಲ್ಲೊಂದು ಬರುತ್ತಾ ಕರೆಕ್ಟ್ ಅಲ್ಲ. ಸೊ ಎಷ್ಟಾದವು ಇಲ್ಲಿ ನಮಗೆ 2 ಸರ್ಕಲ್ ಬರ್ತಾವೆ ಕರೆಕ್ಟ್ ಅಲ್ಲ, ಪ್ಲಸ್ 2 ಪ್ಲಸ್ ಮತ್ತು ಅದೇ ಥರನೇ ಇದು ನೋಡ್ರಿ ಇಲ್ಲಿ ಇದೊಂದು ಮತ್ತು ಇದೊಂದು ಮತ್ತು ಇದೊಂದು ಆ್ಯಂಡ್ ಇದೊಂದು ಸರ್ಕಲು ಮತ್ತು ಇದೊಂದು ಸರ್ಕಲ್. ಸೊ ಟೋಟಲ್ ಇಲ್ಲಿ ಎಷ್ಟು ಬರ್ತವೆ, ಇಲ್ಲಿ 2 ಬರ್ತಾವೆ ಪ್ಲಸ್ ಆಮೇಲೆ ಇಷ್ಟಾದ್ಮೇಲೆ ನೋಡ್ರಿ ಇಲ್ಲಿ ಇದೊಂದು ಸರ್ಕಲು ಮತ್ತು ಇದೊಂದು ಸರ್ಕಲ್ ಆಗುತ್ತೆ ಆ್ಯಂಡ್ ಇದೊಂದು ಸರ್ಕಲು ಮತ್ತು ಇದೊಂದು ಸರ್ಕಲ್ ಆಗುತ್ತೆ. ಟೋಟಲ್ ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ 2 ಬರುತ್ತೆ ಇಲ್ಲ. ಆದ್ದರಿಂದ ನಮ್ಗೆ ಎಷ್ಟಾಗುತ್ತೆ ಇಲ್ಲಿ 33 ಪ್ಲಸ್ 6 ಎಷ್ಟಾಗುತ್ತೆ, 39 ಆಗುತ್ತಲ್ಲ. ಆ್ಯಕ್ಚುಲಿ 39 ಒಂದು ನಿಮಿಷ ತಟ್ರೆ, ಆಪ್ಷನಲ್ಲಿ 39 ಕೊಟ್ಟಿಲ್ಲ ನಮಗೆ. 39 ಬಂದಿಲ್ಲ ಅಂದರೆ ನೋಡಿರಿ ಯಾವ್ದು ಬರುತ್ತಾ, ಇದೊಂದು 5 ಸರ್ಕಲು ಮತ್ತು ಇದೊಂದು ಆಯಿತು. ಒಂದು ನಿಮಿಷ, ಇನ್ನು ಯಾವ ಸರ್ಕಲ್ ಬರುತ್ತಾ, ಸೊ ನೋಡಿ ಇಲ್ಲಿ ಎಲ್ಲಿ ಗೊತ್ತಾ, ಇನ್ನೊಂದು ಸರ್ಕಲ್ ಎಲ್ಲಿ ಬರುತ್ತೆ ಗೊತ್ತಾ, ಇಲ್ಲಿ ಬೇಕಿದ್ರೆ ಇದನ್ನು ಅಳಿಸ್ತೀನಿ ನೋಡಿರಿ ಇನ್ನೊಂದು ಸಲ. ಸೊ ನಮ್ಗೆ ಎಲ್ಲೆಲ್ಲಿ ಬರುತ್ತಂದರೆ ಸೊ ಇಷ್ಟ ಆಯಿತು. ಇಲ್ಲಿ 8 8 24 26 28 29 30 33 ಆಯಿತು. 33 ಪ್ಲಸ್ ಅಲ್ಲ, ಇಲ್ಲಿ ಎಲ್ಲೋ ಕಾಣ್ತಿಲ್ಲಲ್ಲ, ಬ್ಲ್ಯಾಕ್ ತೊಗೊತೀನಿ ನೋಡ್ರಿ. ಸೊ ಎಷ್ಟಾಯ್ತು ಇಲ್ಲಿ ನಮಗೆ 33 ಆಯಿತು ಪ್ಲಸ್ ಇಲ್ಲಿ ಇನ್ನೊಂದು ಯಾವುದು ಗೊತ್ತಾ, ಇಲ್ಲಿ ನೋಡಿರಿ ಇದೊಂದು ಭಾಗ ಬರುತ್ತೆ, ಇದೊಂದು ಭಾಗ ಕರೆಕ್ಟ್ ಅಲ್ಲ, ಮತ್ತು ಇದೊಂದು ಭಾಗ ಉಲ್ಟಾ ಎಷ್ಟಾಗುತ್ತೆ ನಮಗೆ 2 ಆಗುತ್ತೆ ಪ್ಲಸ್ ಮತ್ತು ಅದರದ್ದು ಆಪೋಸಿಟ್ ಇನ್ನು 2 ಆಗುತ್ತೆ. ಸೊ ಆದ್ದರಿಂದ ನಮಗೇನಾಗುತ್ತೆ ಟೋಟಲ್ 37 ಬರುತ್ತೆ. ಸೊ ಇಲ್ಲ ಅಂತಂದ್ರೆ ನಿಮಗೆ ಇಲ್ಲಿ ಗ್ರೀನ್ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡ್ರಿ. ಸೊ ಇದೊಂದು ಭಾಗ ಮತ್ತು ಇದೊಂದು ಉಲ್ಟಾ ಭಾಗ ಆ್ಯಂಡ್ ಅದೇ ಥರನೇ ಅದರದ್ದು ಆಪೋಸಿಟ್ ಇನ್ನೊಂದು ಯಾವುದು, ಯಾವ ಮಾರ್ಕ್ ತೊಗೊಲಿ, ಇದು ತೊಗೊಂಡು ನೋಡ್ರಿ. ಸೊ ಅದರದ್ದು ಆಪೋಸಿಟ್ ಇದು ಮತ್ತು ಅದರದ್ದು ಆಪೋಸಿಟ್ ಇದು. ಸೊ ಆದ್ದರಿಂದ ನಮಗೇನಾಗುತ್ತೆ ಟೋಟಲ್ 37 ಟ್ರಯಾಂಗಲ್ ಸಿಗ್ತಾವೆ ಇಲ್ಲಿ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಎ ಬಾಯ್ ವಾಸ್ ಆಸ್ಕಡ್ ಟು ಮಲ್ಟಿಪ್ಲೈ ಎ ಗಿವನ್ ನಂಬರ್ ಬೈ 8/17. ಇನ್ಸ್ಟೆಡ್ ಹಿ ಡಿವೈಡೆಡ್ ಇಟ್ ಬೈ 8/17 ಆ್ಯಂಡ್ ಗಾಟ್ ದಿ ರಿಸಲ್ಟ್ 225 ಮೋರ್ ದ್ಯಾನ್ ದಿ ವಾಟ್ ಹಿ ಶುಡ್ ಹ್ಯಾವ್ ಗಾಟ್ ಇಫ್ ಹ್ಯಾಡ್ ಮಲ್ಟಿಪ್ಲೈಡ್ ದ ನಂಬರ್ ಬೈ 8/17 ಅಂತ. ಅಂದರೆ ಏನಂತಂದರೆ ಒಬ್ಬ ಹುಡುಗನಿಗೆ 8/7 ಏನು ಮಾಡ್ತಾರೆ, ಗುಣಾಕಾರ ಮಾಡೋಕ್ಕೆ ಕೊಟ್ಟಿರ್ತಾರೆ. ಬಟ್ ಅವನೇನು ಮಾಡ್ತಾನೆ, ಅದನ್ನು 8/7 ಭಾಗ ಮಾಡ್ತಾನಂತ. ಸೊ ಒಂದು ಸಂಖ್ಯೆಗೆ 8/7 17 ಗುಣಾಕಾರ ಮಾಡೋಕ್ಕೆ ಕೊಟ್ಟಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಅದೇ ಸಂಖ್ಯೆನ ಭಾಗಾಕಾರ ಮಾಡ್ತಾನಂತ, 8/17 ಭಾಗಾಕಾರ ಮಾಡ್ತಾನಂತ. ಸೊ ಇದೇನಾಗುತ್ತೆ, ಇದು 17 ಏನಾಗುತ್ತೆ ಮೇಲೆ ಹೋಗುತ್ತೆ ಕರೆಕ್ಟಲ್ಲ. ಆದ್ದರಿಂದ x × 17 / 8 ಅಂತ ಆಗುತ್ತೆ. ಸೊ ಭಾಗಾಕಾರ ಮಾಡೋಕ್ಕೆ ಕೊಟ್ಟಾಗ ಅವಾಗೇನಾಗುತ್ತೆ, ಅದು ವ್ಯಾಲ್ಯೂ ಬರುತ್ತಲ್ಲ, ಅದು ಎಷ್ಟು 225 ರೂಪಾಯಿ ಜಾಸ್ತಿ ಆಗುತ್ತಂತ. ಆದ್ದರಿಂದ ಏನಾಗುತ್ತೆ ನಮಗೆ, ಸೊ x × 17 / 8 ಮೈನಸ್ x ಇಂಟು ಎಷ್ಟಾಗುತ್ತೆ ಈಸ್ ಈಕ್ವಲ್ ಟು x × 8 / 17 ಎಷ್ಟು ಜಾಸ್ತಿ ಆಗುತ್ತೆ, 225 ರೂಪಾಯಿ ಜಾಸ್ತಿ ಆಗುತ್ತಂತ. ಆದ್ದರಿಂದ ಇನ್ನು ನೋಡ್ರಿ ಎಕ್ಸ್ ವ್ಯಾಲ್ಯೂನ ಈ ಕಡೆ ಸೈಡ್ ತೊಗೊಂಬರ್ರಿ. x × 17 / 8 ಮೈನಸ್ x × 8 / 17 ಈಸ್ ಈಕ್ವಲ್ ಟು 225 ಅಂತ. ಸೊ ನಮಗೆ ಇಲ್ಲಿ ಎಲ್ ಸಿ ಎಮ್ ತೆಗಿರಿ, ಏನಾಗುತ್ತೆ 8 ಮತ್ತು 17 ಎಲ್ ಸಿ ಎಮ್ ಆಗುತ್ತೆ ನಮಗೆ 136 ಆಗುತ್ತೆ ಕರೆಕ್ಟ್ ಅಲ್ಲ. ಮತ್ತು ಇದೇನಾಗುತ್ತೆ ನಮಗೆ ಇಲ್ಲಿ
ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ 17 ಇಂಟು 17 289 ಎಕ್ಸ್ ಮೈನಸ್ ಇದೇನಾಗುತ್ತೆ 8 64 ಎಕ್ಸ್ ಅಂತ ಕರೆಕ್ಟಲ್ಲ. ಆದ್ದರಿಂದ ಈಸ್ ಈಕ್ವಲ್ ಟು ಇದೇನಾಗುತ್ತೆ 225 ಆಗುತ್ತೆ. ಸೊ 289ರಲ್ಲಿ 264ನ ತೆಗೆದ್ರೆ ಏನಾಗುತ್ತೆ ನಮಗೆ 225 ಎಕ್ಸ್ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಡಿವೈಡೆಡ್ ಬೈ 136 ಈಸ್ ಈಕ್ವಲ್ ಟು 225. ಸೊ 225 ಕ್ಯಾನ್ಸಲ್ ಆಗಿ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ 136 ಇದು ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಒಂದು ನಿಮಿಷ ಇದನ್ನು ಕರೆಕ್ಟಾಗಿ ಬರೆದು ಬಿಡ್ತೀನಿ. ಇದು 225 ಅದು. ಸೊ 225 ಎಕ್ಸ್ ಡಿವೈಡ್ ಬೈ 136. ಸೊ ಅವಾಗ ಇದು 225 ಕ್ಯಾನ್ಸಲ್ ಆಗಿ ನಮಗೆ ಏನಾಯ್ತು ಆನ್ಸರ್ 136 ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಆಪ್ಷನ್ ನಂಬರ್ ಡಿ ಈಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 4th June 2002 ಅಂತ. ಅಂದರೆ 4th June 2002 ನಾವೇನು ಮಾಡ್ಬೇಕಿಲ್ಲಿ ಅದರದ್ದು ದಿನಾನ ಕಂಡುಹಿಡಬೇಕಿಲ್ಲಿ. ಸೊ ನಿಮಗೆ ನೋಟಿಲ್ಲಿ ಶಾರ್ಟ್ಕಟ್ ಒಂದು ಫಾರ್ಮುಲಾ ಗೊತ್ತಿರಬೇಕು ಯಾವಾಗಲೂ ನಿಮಗೆ. ಜನವರಿಯಿಂದ ಡಿಸೆಂಬರ್ ತನಕ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಜನವರಿ ಟು ಡಿಸೆಂಬರ್ ತನಕ ನಿಮಗೆ ಇಲ್ಲಿ ಒಂದು ಸೀರಿಯಲ್ ನಂಬರ್ ಬರುತ್ತೆ ನೋಡ್ರಿ. ಇಲ್ಲಿ 144,025,036,146 ಅಂತ. ಇದು 144 ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ. ಈ ಥರ ನಿಮ್ಗೆ ಏನಾಗುತ್ತೆ ಪ್ರತಿ ತಿಂಗಳದು ಒಂದು ಕೋಡಿಂಗ್ ನಂಬರ್ ಇರ್ತಾವೆ. ಈ ಕೋಡಿಂಗ್ ನಂಬರ್ ನೀವು ಜಾಸ್ತಿಟ್ಕೋಬೇಕು. ಅವಾಗ ಏನಂತ ನೀವು ಈಸಿಯಾಗಿ ಮಾಡ್ತೀರಿ. ಇನ್ನೊಂದು ಏನಿರುತ್ತೆ ಅಂದರೆ ಇಲ್ಲಿ 1900 ಇತ್ತಂದರೆ ನಾವೇನಾಗುತ್ತೆ ಅದರಲ್ಲಿ ರಿಮೈಂಡರಲ್ಲಿ 0 ಕೂಡಿಸ್ಬೇಕು. ಅದೇ 1900 ಆದಮೇಲೆ 2000 ಸೀರೀಸ್ ಏನು ಬಂತಂದರೆ ಅಲ್ಲೇನು ಮಾಡ್ಬೇಕು ನಾವು +6 ಅಥವಾ -1 ಆ್ಯಡ್ ಮಾಡಬೇಕು ರಿಮೈಂಡರಲ್ಲಿ. ಅದರ 2100 ಇತ್ತಂದರೆ ಅದರಲ್ಲಿ ರಿಮೈಂಡರಲ್ಲಿ ನಾವು ಏನು ಮಾಡಬೇಕು +4 ಆ್ಯಡ್ ಮಾಡಬೇಕು. ಅದೇ ಥರ ಇಲ್ಲಿ 1900 ಕೆಳಗಿತ್ತು ಅಂತಂದರೆ 1800 ಇತ್ತು ಅಂದರೆ ಅದರದ್ದು ರಿಮೈಂಡರಲ್ಲಿ ನಾವು ಏನು ಮಾಡಬೇಕು ಇಲ್ಲಿ +2 ಆ್ಯಡ್ ಮಾಡಬೇಕು. ಮತ್ತು 1700 ಇತ್ತಪ್ಪ ಅಂದರೆ ಅದರದ್ದು ನಾವೇನು ಮಾಡ್ಬೇಕು ಇಲ್ಲಿ ಅಂದರೆ ವರ್ಷಗಳು ನಮಗೆ 1800 ವರ್ಷ ಕೊಟ್ಟಿದ್ರು, 17 ವರ್ಷ ಕೊಟ್ಟಿದ್ರು ಅಂದರೆ ಅವಾಗ ನಾವು ಮಾಡಬೇಕು ರಿಮೈಂಡರಲ್ಲಿ ಬಂದಂಥ ರಿಮೈಂಡರಲ್ಲಿ +4 ಆ್ಯಡ್ ಮಾಡಬೇಕು. ಈ ಥರ ನಮಗೆ ಗೊತ್ತಿರಬೇಕು ಇಲ್ಲಿ. ಅದೇ ಥರ ನಮಗೆ ಇಲ್ಲಿ ಏನೋ ಕೊಟ್ಟಿದ್ದಾರೆ 2002 ಕೊಟ್ಟಿದ್ದಾರೆ. ಇಲ್ಲಿ 2002 ವರ್ಷ ಕೊಟ್ಟಿದ್ದು ಅವಾಗ ನಮ್ಮ ಮಾಡಬೇಕು ನಾವು ಬಂದಂಥ ರಿಮೈಂಡರಲ್ಲಿ ಎಷ್ಟು +6 or -1 ಮಾಡೋದಿರುತ್ತೆ. ಆದ್ದರಿಂದ ಇಲ್ಲಿ ನೋಡ್ರಿ 4th June ಐತಿ. ಸೊ 4ನ 7ರಿಂದ ಡಿವೈಡ್ ಮಾಡಿರಿ. ಅವಾಗ ಏನಾಗುತ್ತೆ ನಮಗೆ 4 ಡಿವೈಡ್ ಬೈ 7 ಪ್ಲಸ್ ಜೂನ್ದು ಏನೈತೆ ನಮಗೆ ಕೋಡಿಂಗ್ ನಂಬರು 5 ಐತಿ. 5 ಪ್ಲಸ್ ಈ ಲಾಸ್ಟ್ 2 ನಂಬರ್ ಐತಲ್ಲ 02 ಅಂತ. ಈ 02ನ ನೀವೇನು ಮಾಡಿರಲಿ ನೋಡಿರಿ ಇನ್ನೊಂದು ಸಲ ಬರಿತೀನಿ 2002. ಈ 02 ಐತಲ್ಲ ಈ 02ನ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವೇನು ಮಾಡಿರಿ ಅದನ್ನು 7ಇಂದ ಡಿವೈಡ್ ಮಾಡಿರಿ ಪ್ಲಸ್ ಅದೇ ಥರ ಈ 2 ಲಾಸ್ಟಿಗೆ 02 ಐತಲ್ಲ ಅದನ್ನು ನೀವೇನು ಮಾಡಿರಿ 4ರಿಂದ ಬಂದಂಥ ಇದರದ್ದು ನಾವೇನು ಬರಬೇಕಿಲ್ಲಿ ಇದರದ್ದು ಭಾಗಲಬ್ಧ ಬರೀಬೇಕಿಲ್ಲಿ ಇದರದ್ದು ಭಾಗಲಬ್ಧ ಬರೀಬೇಕು. ಬಟ್ ಇದರದ್ದು ನಮಗೇನು ಮಾಡಬೇಕು ಶೇಷ ಬರೀಬೇಕಿಲ್ಲಿ ಶೇಷ ಬರೆದಿರುತ್ತೆ. ಆದ್ದರಿಂದ ಇಲ್ಲೇನಾಗುತ್ತೆ 4ನ 7ರಿಂದ ಡಿವೈಡ್ ಮಾಡಿದ್ರೆ ನಮಗೆ 4 ಉಳಿತದೆ ಶೇಷ +5 ಪ್ಲಸ್ ಇಲ್ಲಿ ಶೇಷ ಎಷ್ಟು ಉಳಿತದೆ ಇಲ್ಲಿ 2 ಉಳಿತದೆ. ಇದನ್ನು ಕೂಡ ನೀವೇನು ಮಾಡಬೇಕಿಲ್ಲಿ ಶೇಷ ಬರೀಬೇಕಿಲ್ಲಿ ಶೇಷ ಬರೆದಿರುತ್ತೆ. ಸೊ ಪ್ಲಸ್ ಇಲ್ಲಿ ನೋಡಿ ಇದರದ್ದು ಭಾಗಲಬ್ಧ ಬರೀಬೇಕು. 4 ಮಗ್ಗೆ 2 ಬರುತ್ತಾ 4 ಮಗ್ಗರಲ್ಲಿ 2 ಬರಲ್ಲ. ಅದಕ್ಕೆ ಶೇಷ ಎಷ್ಟು ಉಳಿತದೆ ನಮಗೆ 2 ಇಲ್ಲಿ 0 ಉಳಿತದೆ. ಸೊ ಆದ್ದರಿಂದ ಕೂಡಿಸ್ರಿ ಎಲ್ಲ ಎಷ್ಟಾಗುತ್ತೆ ಈ ಬಂದಂಥ ವ್ಯಾಲ್ಯೂನ ಮತ್ತೆ ನೀವೇನು ಮಾಡಬೇಕು ಇಲ್ಲಿ 7ರಿಂದ ಡಿವೈಡ್ ಮಾಡೋದಿರುತ್ತೆ. ಸೊ ಡಿವೈಡ್ ಬೈ 7 ಈಸ್ ಈಕ್ವಲ್ ಟು 4 + 5 9 9 + 2 ಎಷ್ಟಾಗುತ್ತೆ 11 11 ಡಿವೈಡ್ ಬೈ 7. ಸೊ ನಮಗೆ ಇಲ್ಲಿ ಶೇಷ ಎಷ್ಟು ಉಳಿತಿದೆ 4 ಉಳಿತದೆ ಕರೆಕ್ಟಲ್ಲ. ಶೇಷ 4 ಉಳಿದ್ರಲ್ಲಿ ನಾನೇ ನಿಮ್ಗೆ ಏನು ಹೇಳಿದ್ದೆ ಬಂದಂಥ ರಿಮೈಂಡರ್ ವ್ಯಾಲ್ಯೂ ಅಲ್ಲಿ ಇದು ಶೇಷ ವ್ಯಾಲ್ಯೂ ಇದು. ಈ ಬಂದಂಥ ಶೇಷದ ವ್ಯಾಲ್ಯೂಲ್ಲಿ ನಾವು ಏನು ಮಾಡಬೇಕು +6 ಮಾಡಬೇಕು ಅಥವಾ -1 ಮಾಡಬೇಕು. ಸೊ ಇದರಲ್ಲಿ -1 ಮಾಡಿದ್ರೆ ಏನಾಗುತ್ತೆ ನಮಗೆ 4ಅಲ್ಲಿ -1 ತೆಗೆದ್ರೆ ನಾವು 3 ಬರುತ್ತೆ. ಸೊ 3ದ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ ಯಾವಾಗಲೂ ಟ್ಯೂಸ್ಡೇ ಬರ್ತಿದ್ದು ಟ್ಯೂಸ್ಡೇ ಆಗಿರೋವಂಥದ್ದು. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಟ್ಯೂಸ್ಡೇ ಹೆಂಗಂತಂದ್ರೆ ನೋಡ್ರಿ 1 ಅಂದರೆ ಭಾನುವಾರ, 2 ಅಂದ್ರೇನು ಸೋಮವಾರ, ಇದು ಸಂಡೇ, ಇದು ಮಂಡೇ, ಇದು 3 ಅಂದ್ರೇನು ಟ್ಯೂಸ್ಡೇ. ಈ ಥರ ನಾವು ಲೆಕ್ಕ ಇಟ್ಕೋಬೇಕು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ರತ್ನ ಸ್ಟಾರ್ಟ್ಸ್ ವಾಕಿಂಗ್ ಟುವರ್ಡ್ಸ್ ನಾರ್ತ್ ಆಫ್ಟರ್ ವಾಕಿಂಗ್ 15 meters. ಶಿ ಟರ್ನ್ಸ್ ಸೌತ್ ಆ್ಯಂಡ್ ವಾಕ್ಸ್ 20 meters ಅಂತ. ಶಿ ದೆನ್ ಟರ್ನ್ಸ್ ಟುವರ್ಡ್ಸ್ ಈಸ್ಟ್ ಆ್ಯಂಡ್ ವಾಕ್ಸ್ 10 meters. ಸೊ ಇದೊಂಥರ ನಿಮಗೆ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ ಇದೆ. ಈಜಿಯೆಸ್ಟ್ ಪ್ರಾಬ್ಲಮ್ ಏನಂದರೆ ಫಸ್ಟ್ ಏನು ಮಾಡ್ತಾನಂತ ನಾರ್ತ್ ಕಡೆ ಎಷ್ಟು ಮಾಡ್ತಾನೆ ಡಿಸ್ಟೆನ್ಸು 15 meters ಡಿಸ್ಟೆನ್ಸ್ ಮಾಡ್ತಾನಂತ ಕರೆಕ್ಟಲ್ಲ. ಸೊ ಇಲ್ಲಿ ಎ ಪಾಯಿಂಟಿಂದ ಆಮೇಲೆ ಇಲ್ಲಿ ಬಿ ಪಾಯಿಂಟಿಗೆ ರೀಚ್ ಆಗ್ತಾನೆ. ಮತ್ತು ಬಿ ಪಾಯಿಂಟಿಂದ ಏನು ಮಾಡ್ತಾನೆ ಇಲ್ಲಿ ಮತ್ತು ಸಿ ಪಾಯಿಂಟಿಗೆ ಬರ್ತಾನಂತ. ಸಿ ಪಾಯಿಂಟಿಗೆ ಎಷ್ಟು 20 meters ಡಿಸ್ಟೆನ್ಸ್ ಬರ್ತಾನಂತ. ಸೊ ಟೋಟಲ್ ಎಷ್ಟು 20 meters ಡಿಸ್ಟೆನ್ಸ್ ಬರ್ತಾನಂತ. ಸೊ
20 ಮೀಟರ್ ಡಿಸ್ಟೆನ್ಸ್ ಅಂದರೆ ಆಲ್ರೆಡಿ ಆತ 15 ಮೀಟರ್ ಟ್ರಾವೆಲ್ ಮಾಡಿದಾನೆ, ಇನ್ನು ಎಷ್ಟು 5 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾನೆ. ಆಮೇಲೆ ಈ ಪಾಯಿಂಟಿಗೆ ಸಿ ಪಾಯಿಂಟಿಗೆ ಇರ್ತದಂದ್ಮೇಲೆ ಆತ ಏನು ಮಾಡ್ತಾನೆ ಮತ್ತೆ ಈಸ್ಟ್ ಕಡೆ ಟ್ರಾವೆಲ್ ಮಾಡ್ತಾನೆ. ಎಷ್ಟು 10 ಮೀಟರ್ನ ಈಸ್ಟ್ ಕಡೆ ಟ್ರಾವೆಲ್ ಮಾಡ್ತಾನೆ ಅಂತ. ಆಮೇಲೆ ಈಸ್ಟ್ ಕಡೆ ಟ್ರಾವೆಲ್ ಮಾಡಿದ್ಮೇಲೆ ಆತ ಏನು ಮಾಡ್ತಾನೆ, ಇನ್ನು ಡಿ ಪಾಯಿಂಟಿಗೆ ಇರ್ತದ್ಮೇಲೆ ಆತ ಏನು ಮಾಡ್ತಾನೆ ಇಲ್ಲಿ ಮತ್ತೆ ಸೌತ್ ಕಡೆ ಅಲ್ಲ ನಾರ್ತ್ ಕಡೆ ಟ್ರಾವೆಲ್ ಮಾಡ್ತಾನೆ. ಇದೆಷ್ಟು 5 ಮೀಟರ್ ನಾರ್ತ್ ಕಡೆ ಟ್ರಾವೆಲ್ ಮಾಡ್ತಾನೆ ಅಂತೇಳಿ ಕರೆಕ್ಟಲ್ಲ. 5 ಮೀಟರ್ ನಾರ್ತ್ ಕಡೆ ಟ್ರಾವೆಲ್ ಮಾಡಿದ್ಮೇಲೆ ಅವಾಗ ಈ ಇನಿಷಿಯಲ್ ಪಾಯಿಂಟಿಂದ ಫೈನಲ್ ಪಾಯಿಂಟ್ಗೆ ಈ ಪಾಯಿಂಟ್ಗೆ ಎ ಇಂದ ಈ ಪಾಯಿಂಟಿಗೆ ಬರೋಕ್ಕೆ ಎಷ್ಟು ಡಿಸ್ಟೆನ್ಸ್ ತೊಗೊತಾನ ಅಂತ ಕಂಡುಹಿಡಿಯಬೇಕು ನಾವಿಲ್ಲಿ ಕರೆಕ್ಟಲ್ಲ. ಸೊ ಎಷ್ಟು ಎ ಇಂದ ಡಿ ಪಾಯಿಂಟಿಗೆ ಈ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಇರ್ತಾನಂತ 10 ಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಾನಂತ. 10 ಮೀಟರ್ ಡಿಸ್ಟೆನ್ಸಲ್ಲಿ ಇನ್ನು ವಿಸ್ ಡೈರೆಕ್ಷನ್ ಕಡೆ ಈಸ್ಟ್ ಡೈರೆಕ್ಷನ್ ಕಡೆ ಯಾವುದು 10 ಮೀಟರ್ ಈಸ್ಟ್ ಡೈರೆಕ್ಷನ್. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಅರ್ಥ ಆಯ್ತಾ? ಸೊ ನೀವು ಈ ಥರ ಮಾಡೋದಿರುತ್ತೆ. ಸೊ ಇಷ್ಟು ನಮಗೇನಾಗುತ್ತೆ ಇವತ್ತಿನ KEA 2025 ಕೇಳಿರುವಂತಹ ಮೆಂಟಾಲಿಟಿ ಕ್ವಶನ್ಸ್ ಬಗ್ಗೆ ನಾವು ಏನು ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನಾನ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮತ್ತು ಇದೇ ಥರ ನಿಮಗೆ ಶಾರ್ಟ್ಕಟ್ ಅಪ್ರೋಚ್ನ ಆಗಿರ್ಬೋದು ಮತ್ತು ವಿತಿನ್ ಸೆಕೆಂಡಲ್ಲಿ ನೀವು ಸೊಲ್ಯೂಷನ್ಸ್ ಬಿಡಿಸೋದೆಲ್ಲ ಮಾಹಿತಿ ಅಂದರೆ ಕಲಿಬೇಕಂತಂದರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡಬೋದು. ಅಲ್ಲಿ ನಾವು ಏನು ಮಾಡ್ತೀವಿ ಡೀಟೇಲ್ ಆಗಿ ವಿತ್ ಫ್ರೀ ಆಫ್ ಕಾಸ್ಟಾಗಿ ಎಲ್ಲ ಚಾಪ್ಟರ್ದು ಏನು ಮಾಡ್ತೀವಿ ಶಾರ್ಟ್ಕಟ್ ಟ್ರಿಕ್ಸ್ನ ಏನು ಮಾಡ್ತೀವಿ ಕಲಿಸ್ಕೊಡ್ತೀವಿ. ಆ್ಯಂಡ್ ಇದೇ ಥರ ನಿಮಗೆ ಇವತ್ತಿನ ಕ್ಲಾಸ್ ನಿಮಗೆ ಏನೋ ಇಷ್ಟ ಆಗಿದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಕಳಿಸ್ರಿ. ಆ್ಯಂಡ್ ಅದೇ ಥರ ನಿಮಗೆ ಏನೋ ಈ ವಿಡಿಯೋಸ್ ರಿಲೇಟೆಡ್ ರಿವ್ಯೂಸ್ ಕೊಡೋದಿದ್ರು ಕೂಡ ಕೊಡ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡ್ರಿ. ಇದೇ ಥರ ನೀವು ಫ್ರೆಂಡ್ಸ್ ಗ್ರೂಪ್ ಕೂಡ ಇಲ್ಲಿ ಶೇರ್ ಮಾಡಿರಿ ಅಂತ ಅರ್ಥ. ಇದರದ್ದು PDF ನೋಟ್ಸ್ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಅದರ ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಅದು PDF ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ಇನ್ನು ನಾವು KEA ಪ್ರೀವಿಯಸ್ ಇಯರ್ 2025 ಎಷ್ಟು ಕ್ವಶನ್ಸ್ ಇದಾವಲ್ಲ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಪ್ರತಿಯೊಂದು ಅಂದರೆ ಇವತ್ತು ಡೇ 1 ಆಗಿರೋವಂಥದ್ದು, ಇನ್ನು ಕ್ಲಾಸಸ್ ಕಂಟಿನ್ಯೂ ಮಾಡೋಣ ನಾಳೆಯಿಂದ ಅಂತ. ಸೊ ಇಷ್ಟು ಹೇಳ್ತಾ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.